Hi, hello, welcome back to my channel, guys. ಸೊ ಇವತ್ತೇನ್ರಿಪ್ಪ ಅಂದ್ರೆ ಇವತ್ತು ಬಂದ ದೀಪಾವಳಿ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಬಂದ ಪೂಜೆ ನಡೆದೈತಿ, ತೋರಿಸಿನ ಬರೀ ಪೂಜೆ. ಮತ್ತು ಹಂಗೆ ಯಾರ್ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ತೋರಿಸಿನಂತ ಇವತ್ತಿನ ಡೇ ಹೆಂಗೆ ನಡೀತದೆ, ಪೂಜೆ ಗೀಜೆ ಎಲ್ಲ ಶೇಡ್ ನೆಗರಿ ಸಿಕ್ತನಂತ ಜಳಕ ಮಾಡಿ. ಬರ್ರಿ ಫ್ಯಾಮ್ಲಿ, ಇವಾಗ ಜಸ್ಟ್ ಜಳಕ ಐತೆ, ಪೂಜೆ ಮಾಡಂದ್ರೆ ಪಪ್ಪ ತೋರಿಸ್ಕೊಂಬರ್ರಿ. ನೈಟ್ ಮಾಡತ್ತಿಲ್ರಿ, ಮಾರ್ನಿಂಗ್ ಅದ. ನಾ ಜಸ್ಟ್ ನೈಟ್ ಮಾಡಿಟ್ಟು ಕ್ಯಾಪ್ಚರ್ ಮಾಡತ್ತೀನಿ. ನೋಡಿ ಎಷ್ಟು ಮಸ್ತ್ ಕಾಣತ್ತಿದಲ್ಲ. ನೋಡ್ರಿ ಫ್ಯಾಮಿಲಿ, ಮುಂದಲ್ಲಿ ಕಬ್ಬು ಇರ್ಸೈತಿ, ಕಬ್ಬು ಹತ್ತಿ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ ಫ್ಯಾಮಿಲಿ. ಸೊ ಇಷ್ಟ ಐತ್ರಿ ಫ್ಯಾಮಿಲಿ. A few moments later. ಫ್ಯಾಮಿಲಿ ಇವಾಗ ಜಸ್ಟ್ ಮುಗೀತು ನೋಡ್ರಿ ಪೂಜೆ ಹೆಂಗೆ ಮುಗಿತದಂದ ತೋರಿಸಿ ನಿಮ್ಗೆ. ಆಮ್ಯಾಗ ನಮ್ಮನ್ನ ಫುಲ್ ಹೆವಿ ಗಾಡಿ ತೊಳ್ಯಾತಾನ ನೋಡ್ರಿ. ಗಾಡಿ ಅಷ್ಟು ಮಸ್ತ್ ಗಿಚ್ಚ ಕಾಣತ್ತಲ್ರಿ ಫ್ಯಾಮಿಲಿ. ಫುಲ್ ಗಿಡ ಏರಿಸಿ ಅನ್ನೊಂದು ಚಂದ ಹೌದು ಗಾಡಿ ಆಗೈತಿ ಫ್ಯಾಮಿಲಿ. ನೋಡ್ರಿ ಡೆಕೋರೇಷನ್ ಹೆಂಗಾಗೈತಿ. ನಮ್ಮ ಅಕ್ಕ ಮಾಡಿದ್ದಿದೆ. ಇದು ಸೈಡಿಗೆ ಬೀಳದೈತಿರಿ, ಅದು ರೆಡಿಮೇಡ್ ಅದ ನೋಡ್ರಿ ಫ್ಯಾಮಿಲಿ. ಫುಲ್ ಫೈನಲಿ ಮುಗಿತು ಪೂಜೆ. ಇವಾಗ ಜಸ್ಟ್ ಪೂಜೆ ಗೀಜೆ ಎಲ್ಲ ಮುಗೀತೆ. ಸೊ ಇನ್ನೂ ಊಟ ಆಗಿಲ್ಲ, ಊಟ ಎಲ್ಲ 12:01 ಬಂತ. ಊಟನ ಮಾಡ್ಬೇಕು. ಊಟಕ್ಕೆ ಏನೇನು ಮಾಡ್ರೆ ತೋರಿಸ್ತೀನಿ ನೋಡ್ರಿ. ಇದು ಒಂದು ಮೇಬಿ ಚಪಾತಿ ಇರ್ಬೋದು, ಚಪಾತಿ ಹೋಳಿಗೆ, ಇದು ರೈಸ್, ಹಂಗೆ ಅಂದ್ರೆ ಇದು ಸಾಂಬಾರು, ಉಸುಳಿ ಪಲ್ಯ, ಇದು ಹೋಳಿಗೆ ಒಳಗೆ ಹಾಕೊಂಡ್ರಿ ಬೆಲ್ಲ ದಾಲ್, ಇದು ಕಟ್ಟಿನ ಸಾರು, ಕಟ್ಟಿನ ಸಾರು ಅಂದ್ರೆ ಹಾಲು, ಮೊಸರು, ಇಷ್ಟೆಲ್ಲ ಅದಾವ. ಊಟ ಮಾಡಿ ಸಿಗ್ತೇನಂತ ಸ್ಟೇಟ್ ವ್ಯೂ ಇದೆ. A few moments later. ಹಾಯ್, ಜಸ್ಟ್ ಇವಾಗ ಊಟ ಆಯ್ತು. ಊಟ ಮುಗಿಸಿ ಜಸ್ಟ್ ಇವಾಗ ಹೊರ ಬಂದೆ. ಮಮ್ಮಿ ಪಪ್ಪ ಅಂಗಡಿ ಪೂಜೆ ಮಾಡಕ್ಕೆ ಹೋಗ್ಯಾರ. ಟೈಮ್ ಬಂದು 1:30 ಐತೆ. ನಾ ಎದಕ್ಕೆ ಹೋಗಲ್ರಿಪ್ಪ ಅಂತಂದ್ರೆ ಮನ್ಯಾಗ ಮತ್ತು ಯಾರು ಬಾಗಿಲ ಡೋರ್ ಹಾಕೋದಾಗತ್ತೆ ಅಂತೇಳಿ ಇಲ್ಲೇ ಇದ್ದೀವಿ. ನಾನು ಮತ್ತು ಅಕ್ಕ ಮತ್ತು ಅಣ್ಣ ಇಲ್ಲೇ ಇದ್ದೀವಿ ಮನ್ಯಾಗ. ಮಮ್ಮಿ ಪಪ್ಪ ಅಂಗಡಿ ಪೂಜೆಗೆ ಹೋಗ್ಯಾರ. ಮಾಡೇ ಜಸ್ಟ್ ಊಟ ಆಯ್ತು ನಂದು. ಈಗ ಮಾಡೇ ಬರ್ತಾರೆ. ಊಟ ಮಾಡಿಲ್ಲ ಅವರು, ನಾಷ್ಟ ನೋಡಿಲ್ಲ. ನಾನಲ್ಲ, ಮಮ್ಮಿ ಪಪ್ಪ. ಕೆಲಸ ಮಾಡೋ ಟೈಮ್ನಾಗ ಸಿಗ್ತಂತ ಸ್ಟೇಟ್. A few minutes later. ಫ್ಯಾಮಿಲಿ ಊಟ ಮಾಡಿ ಮಲ್ಕೊಂಡಿದ್ದೆ. ಬೇರೆ ಎಡಿಟ್ ಮಲ್ಕೊಂಡಿದ್ದೆ. ನಿಂತು ಏನು ಮಾಡೋದಲ್ಲ ಅದ್ರಸ್ಕೊಂಡು ಕೇಳತ್ತೀನಿ. ನಾಳೆಗೆ ಪಾಂಡವ್ರು ಮಾಡೋಕ್ಕೆ ಆಕಳ ಸಗಣಿ ತೊಗೊಂಬರ್ಬೇಕು ಮುಂಬರಿ. ಸ್ವಲ್ಪ ಮಕ್ಕ ತೊಳ್ಕೊಂಡು ಫ್ರೆಶ್ ಆಗಿ ಹೋಗ್ಬರಿ. ಹೋಗೋದು ಸಿಗ್ತೇನಂತ ಸ್ಟೇಟ್ ಇದೆ. A few moments later. ಫ್ಯಾಮ್ಲಿ ಏನ್ರಿಪ್ಪ ಸೀನ್ ಅಂತಂದ್ರೆ, ನಮ್ಮ ಮನೇಲಿದ್ದ ಎಷ್ಟು 3-4 ಕಿಲೋಮೀಟ್ರ್ ದೂರ ಬಂದೇನಿ. ನೋಡ್ಕೊತ ಬಂದಾರೆ ಹೆಂಗೆ ರೋಡ್ನಾಗ ಆಕಳ ಸಗಣಿ ಐದಂತಿಲ್ಲ, ಒಂದು ಕಡೆನೂ ಇಲ್ರಿ ಫ್ಯಾಮ್ಲಿ. ಸೊ ಅದಕ್ಕೆ ಇನ್ನೊಂದು ರೂಟ್ ಐತಿ, ಅಲ್ಲಿಗೆ ಹೋಗೋಣಂತ ಸ್ಟೇಟ್ ಇದೆ ರೀ. ಬರೋದು ಮುಂದೆ ಇವತ್ತು ನಮ್ಮ ಗಾಡಿ ನೋಡ್ರಿ ತೊಳೆದಿತ್ತಲ್ರಿ ಫ್ಯಾಮ್ಲಿ. ಅದಕ್ಕೆ ಇವತ್ತು ಅದನ್ನು ಹೊರಗೆ ತೆಗಿಯೋಕೆ ಮನಸ್ಸು ಬರ್ತಿದ್ದಿಲ್ಲ. ಸೊ ಅಂದರೂ ತಂದೆ, ಯಾಕಂದ್ರೆ ತೊಳೆದಿರ್ತೈತಲ್ರಿ ಮತ್ತು ಹೊಲಸು ಹಾಕೊಳ್ಳೋ ಒಂಥರ ಅನಿಸ್ಬಿಡುತ್ತೆ. ಅದ್ರ ಸಂಬಂಧ ಅಂದರೂ ತಂದೆ. ಸೊ ಬಂದೇನಂತ, ಹೋಗುನು ಎಲ್ಲಿ ಸಿಗುತ್ತೆ ಅಲ್ಲಿಲ್ಲ ನೋಡುನು ಸಿಕ್ತೆ. ಫೈನಲ್ ಐತಂದ್ರೆ ತೊಗೊಂಡು ಹೋಗೋಣಂತ. ಲೆಟ್ಸ್ ಗೋ. ಅದು ಆಕಳ ಸಗಣಿ ಎದಕ್ಕೆ ಬೇಕಂತಂದ್ರೆ ಪಾಂಡವ್ರು ಮಾಡಕ್ಕೆ ಬೇಕ್ರಿ. ದಸರಾದಾಗ ದಸರಾದಾಗಲ್ಲ, ದೀಪಾವಳಿ ಒಳಗೆ
ಪಾಂಡವ್ರು ಅಂತ್ರಿ ಅದು ಈ ಟೈಪ್ ಇರುತ್ತೆ ಮಾರ್ನಿಂಗ್ ತೋರಿಸ್ ಅಂದ್ರೆ ಅದು ಸಗಣಿಲೇ ಮಾಡ್ಬೇಕ್ರಿ ಅದಕ್ಕೆ ಪಾಂಡವ್ರು ಅಂತಾರೆ. ತೋರಿಸಿ ನಿಮಗೆ ಮಾರ್ನಿಂಗ್ ಹೆಂಗೆ ಇರುತ್ತಂತ ನೋಡಿರ್ಬೋದು ನೀವು. ನಿಮ್ಮ ಊರಾಗತ್ತೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮೂರಾಗ ನಾವು ಯಾವ ಥರ ವರ್ಷ ನಾನೇ ಮಾಡ್ತೀನಿ. ತೋರಿಸ್ತೀನಂತ ಸ್ಟ್ರೇಟ್ ಇದೆ. ಗಾಡಿ ಜಾಸ್ತಿ ಅಡ್ಡಾಡತ್ತಾವೆ. ಫೈನ್ ನೋಡ್ರಿ ಹೆಂಗೆ ಕಾಣತೈತಿ ನಮ್ಮ ಗಾಡಿ. ನೋಡ್ರಿ ಇಲ್ಲೈತಿ, ನೋಡ್ರಿ ಹೆಂಗೆ ಕಾಣತೈತಿ. ಬಿಸಿಲೊಂದು ಐತಿ, ಇಲ್ಲೇ ಸ್ವಲ್ಪ ಮರ ಐತಿ, ಅದಕ್ಕೆ ಕಾಣತ್ತಿಲ್ಲ. ತೋರ್ಸೋಣಂತ ಸ್ಟೇಟದಾಗಿರಿ. ಮತ್ತು ಹಂಗೆ ಇನ್ನೊಂದು ಹೇಳೋದು ಮರ್ತೆ, ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಐತಿ. ಬೆಳಗಾವಿಗಂತೂ ಹೋಗೋಕ್ಕಾಗಿಲ್ಲ. ನಾವು ಒಂದು ಸತನೂ ಬೆಳಗಾವಿಗೆ ಹೋಗಿ ಕ್ಯಾಸ್ ಕನ್ನಡ ರಾಜ್ಯೋತ್ಸವ ಮಾಡಿಲ್ರಿ. ನೋಡ್ರಿ ಒಂದು ಸತ ಹೋಗೋಣಂತ ಟ್ರೈ ಮಾಡೋಣ, ಎಕ್ಸ್ಪೀರಿಯನ್ಸ್ ಹೆಂಗೈತಂತ. ಹೋಗೋಣ ತೋರಿಸಿನಂತ ಒಂದು ದಿವಸ. ಮತ್ತು ಬೆಳಗಾವಿಗೆ ಹೋಗಿ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂತ ಏನಿಲ್ಲ ರೀ ಫ್ಯಾಮ್ಲಿ. ನಾವು ಕರ್ನಾಟಕದೊಳಗೆ ಹುಟ್ಟಿವಂತಂದ್ರೆ ಕನ್ನಡತ್ವ ನಮ್ಮ ಒಳಗಿತ್ತಂದ್ರೆ ನಮ್ಮ ಮನಸ್ಸೊಳಗೆ ಕನ್ನಡತ್ವ ಅಂತ ಇದ್ರೆ ಸಾಕ್ರಿ. ಸಿಗ್ತಾನಂತೆ, ತೊಗೊಂಡು ಕ್ಯಾಸ್ ಮನೆಯೊಳಗೆ ಸಿಗ್ತಾನಂತ ಬಾನ್ ಸ್ಟೇಟ್ ಇದೆ. ನೋಡ್ರಿ ಹೆಂಗೆ ಕಾಣುತ್ತೆ, ಮಸ್ತ್ ಶಿವನ್ ಪುಟ್ಟ ಆಕೈತಿ, ಮಸ್ತ್ ಕಾಣತ್ತಿದಲ್ರಿ. ಹಾಂ, ಮತ್ತು ನಾನು ಹೇಳೋದು ಮಸ್ತ್ ಕಾಣತ್ತಿದಲ್ರಿ ಅಂತ ನಾತನ. ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತೇನ್ರಿಪ್ಪ ಅಂದ್ರೆ ನಿನ್ನೆ ಹೇಳಿದ್ನಲ್ಲ ಸಗಣಿ ತೊಗೊಂಬರ್ಬೇಕಂತ ಹೇಳಿ. ಸೊ ಇವತ್ತು ಮಾರ್ನಿಂಗ್ ಅಪ್ಪ 5 ಗಂಟೆಗೆ ಹೋಗಿ ಇಲ್ಲೇ ಒಬ್ಬರು ಮನೆಯಾಗ ಹೋಗಿ ಇಸ್ಕೊಂಬಂದ್ರೆ. ಸೊ ಮಾಡ್ಬೇಕು. ಸೊ ಇಲ್ಲೇ ಐತೆ ನೋಡ್ರಿ ಸಗಣಿ ಮಾಡ್ಬೇಕು. ಪಾಂಡವ್ರನ್ನ ತೋರಿಸ್ತೀನಿ ಅವು ಹೆಂಗೆ ಅಕ್ಕವು ಹೆಂಗಿಲ್ಲ ಸ್ಟೇಟ್ ಇದಾಗಿ. ಎಲ್ಲ ಸೇರಿಸಿ ಈ ಟೈಪ್ ಆಗುತ್ತೆ. ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀನಿ? ನಾನಂತೂ ಫುಲ್ ಇವತ್ತು ಏನ್ರಿಪ್ಪ ಅಂತಂದ್ರೆ ಟೈಮ್ ಬಂದ 7:30 ಆಗೈತಿ. ಇವಾಗ ಜಸ್ಟ್ ಪಲ್ಲಕ್ಕಿ ಅಂತಾರಲ್ಲ ರೀ, ಪಾಲ್ಕಿ ಅದು ಹೋತ್. ಈಗ ಅದಕ್ಕೆ ಜಸ್ಟ್ ನೀರು ಹಾಕಿ ಮ್ಯಾಕ್ ಬಂದೆ. ಇಲ್ಲಿ ಗಾಡಿ ಪೂಜೆ ಮಾಡತ್ತಾರ, ಅದಕ್ಕೆ ಸೌಂಡ್ ಕೇಳಿಸತ್ತಿದೆ. ಫುಲ್ ಇವತ್ತು ಫುಲ್ ಮಿಂಚ್ರಿ ಇವತ್ತು ಎಲ್ಲ ಕ್ಲೌಡ್. ಈಗ ವಿಡಿಯೋ ಮಾಡತ್ತೆ, ಇವಾಗ ವಿಡಿಯೋ ಮಾಡ್ತಿದ್ದೆ ನೋಡ್ರಿ. ಅವಾಗೇನು ಸೀನ ಬರ್ತಿರೋದಿಲ್ಲ, ಅಂದ್ರೆ ಈಗ ವಿಡಿಯೋ ಮಾಡ್ತಿರೋದಿಲ್ಲ ರೀ. ಅವಾಗ ಫುಲ್ ಏನೇನೋ ಹಾಸ್ತಿರ್ತಾರೆ ಮ್ಯಾಗ ಹಿಂಗೇನ್ರ ಹಾಸ್ತಿರ್ತಾರ. ತೋರಿಸ್ಬೇಕಂದ್ರೆ ಆ ಸೀನ್ ಮುಗಿದ ಬಿಟ್ಟಿರ್ತೈತಿ, ಹಿಂಗಾಗೈತಿ ಸೀನ್. ಅವ್ನು ಫುಲ್ ಹೆವಿ ಹಚ್ಚಾರ, ಕಲ 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 ಅಂತ ಹೇಳಿ. ನೋಡ್ರಿ ಈಗ ಗಾಡಿ ಪೂಜೆನ ಫುಲ್ ಹೆವಿ ಮಾಡತ್ತಾರ.
ಹಬ್ಬದ ಕೆರೆಗಳು ಎಂದರು. ನೋಡ್ರಿ ಫ್ಯಾಮಿಲಿ ಹೆಂಗೆ ಕಾಣಕತ್ತಿ. ಇದೊಂದು ಲೈಟ್ ಇಲ್ಲಿ ಶಿವನ್ ಪುಟ್ಟಿ ಆಗೈತ್ರಿ. ನೋಡ್ರಿ ಹೆಂಗೆ ಕಾಣಕತ್ತಿ. ಚೇಂಜ್ ಆಗೈತ್ರಿ ಲೈಟ್ ಅದು ನೋಡ್ರಿ. ತೋರಿಸ್ತೀನಂತೆ. ಹುಬ್ಳಿಗೆ ಹೋಯಕ್ಕೆ ತೊಗೊಂಡಿದ್ದೀರಿ ಈಕಿ ಹರಿದ್ರೆ ಮುಗಿತು ನಮ್ಮ ಕಡೆ ಕ್ಲಾಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಎರಿಹುಳ ಟೇಸ್ಟ್ ಉಂಟು. ಬ್ಯಾಕ್ ವಾಣಿ ಬ್ಯಾಗ್ ಹಾಕೋದು ಬ್ಯಾಗ್ ಮ್ಯಾಗಿ ಹಾಕ್ತಾನೆ ಇಡಿ ಗ್ರೇವಿ ಹಾಕಿ ಇದಾದ್ರೂ ಸುಡ್ತೈತೆ ಹೆವಿ. ಪೋರ್ಕ್ ಇಲ್ರಿ ಸ್ಪೂನ್ ಇಲ್ಲ ತಿನ್ಸಾಕ್ ಅಂತಾನೆ ಅದನ್ನ ಅದು ಹಾಲು ನೋಡ್ಲ ನಿಂದ ನೋಡ್ಲೆ ಸರಿ ಕೈ ಬಿಡ ಕೈ ಬಿಡ ಕೈ ಬಿಡ. जाते नहीं कहीं रिश्ते पुराने किसी नए के आ जाने से जाता हूँ मैं तो मुझे तू जाने दे क्यों परेशान है मेरे जाने से टूटा है तो. ಏನ್ರಿಪ್ಪ ಅಂತಂದ್ರೆ ಇವಾಗ ಟೈಮ್ ಬಂದು 7:40 ಈಗ ದೇವ್ರ ಮುಂದೆ ದೀಪ ಹಚ್ಚಿ ಬರ್ರಿ ಯಾರ್ ಬಿತ್ರಿ ಮೊಬೈಲ್ ಏನಾಗಿಲ್ರಿ ಫ್ಯಾಮಿಲಿ ಮೊಬೈಲ್ ಕ್ರ್ಯಾಕ್ ಆಗಿಲ್ಲ. ಅದೊಂದು ಚಲೋ ಟೈಮ್ ಚಲೋ ಐತಿ. ದೇವ್ರ ಮನೆ ಮುಂದೆ ಬಿದ್ದಿದ್ರಿ ಫ್ಯಾಮಿಲಿ ಏನಾಗಿಲ್ಲ. ಹೊರಗೂ ದೀಪ ಹಚ್ಬೇಕು ತೋರಿಸ್ತಾನಂತ ಹಂಗಾಗೈತೆ ಅಂಥೇಳಿ ಶೆಡ್ ಇದೆ ಫ್ಯಾಮಿಲಿ. ಇಲ್ಲೊಂದು ಇಟ್ಟೈತಿ, ಇಲ್ಲೊಂದು ಇಂಥದ್ದು ಇಟ್ಟೈತಿ, ಇಲ್ಲೊಂದು ಇಟ್ಟೈತಿ. ಮತ್ತು ಹಂಗೆ ಬಂದ್ರೆ ಇಲ್ಲೇ ತುಳಸಿ ಗಿಡ ಐತ್ರಿ. ಇಲ್ಲೊಂದು ಇಟ್ಟೈತಿ, ಇಲ್ಲೇ 2 ಇಟ್ಟೈತಿ. ಇಷ್ಟ ರೀ ನೋಡಿರಿ ಹೆಂಗೈತಿ. ಮತ್ತು ತಡ್ರಿ ಶಿವನ್ ಪುಟ್ಟ ಹಚ್ತೀನಿ ನೋಡಿರಿ ಫ್ಯಾಮಿಲಿ ಇವಾಗ ಹೆಂಗೆ ಕಾಣಾಗೈತಿ. ಚೇಂಜ್ ಆಗೈತ್ರಿ ಕಲರ್ ಅದ ನೋಡ್ರಿ. ಹಾಯ್ ಎಲ್ರಿಗೂ ಗುಡ್ ಆಫ್ಟರ್ನೂನ್. ಸೊ ನಿನ್ನೆ ಬ್ಲಾಗ್ ಏನು ಮಾಡ್ಬೇಕಾಯ್ತೆ, ನಿನ್ನೆ ನೈಟ್ ಬ್ಲಾಗ್ ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಇನ್ನು ಕ್ಯಾಮ್ರಾನು ಅಷ್ಟು ರಾತ್ರಿ ನೈಟ್ ಕ್ಲಾರಿಟಿ ಬರೋದಲ್ರಿ. ಅದ್ರ ಸಂಬಂಧ ಸ್ವಲ್ಪ ಗುಳಿ ಬರ್ತಿತ್ತು ರೀ. ಅದ್ರ ಸಂಬಂಧ
ಇವತ್ತು ಬ್ಲಾಗ್ ಎಂಡ್ ಮಾಡತ್ತೀನಿ. ಐ ಹೋಪ್ ಈ ಬ್ಲಾಗ್ ಸೇರಿದ್ರೆ ಮಾಡ್ಕೊಂಡಿ. ಸೇರಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸಿಗುರಂತ ಮುಂದಿನ ಬ್ಲಾಗ್ ಒಳಗೆ. ಸೊ ಮನ್ಯಾಗ ಅಣ್ಣ ಬೆಂಗಳೂರಿಂದ ಬಂದಿದ್ದ ಅಂತ ಹೇಳಿದೈತಿ. ಇವತ್ತೆಲ್ಲ ಹೋದ್ರಿ. ಅಣ್ಣ ಹೋದ, ಅಕ್ಕ ಹೋದ, ಮನೆಯವತ್ತೆಲ್ಲ ಖಾಲಿ ಬ್ಯಾಂಡಿ ತೋರಿಸಿನಂತ. ಮನೆಗೆ ಎಲ್ಲರೂ ಬಂದಿರ್ತಲ್ರಿ. ಸಡನ್ಲಿ ಹೋದ್ರಪ್ಪ ಅಂತಂದ್ರೆ ಮನೆ ಎಲ್ಲ ಒಂಥರ ಬನ ಅನ್ನತ್ತೆ. ನೈಟ್ ಎಲ್ಲ ನೋಡಿರ್ಬೋದು ನೀವು. ದೀಪಾವಳಿ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರು ಅಂತೇಳಿ ಅಲ್ಲಿ ಗುಡಿ ಕಡೆ. ಐ ಹೋಪ್ ಈ ಬ್ಲಾಗ್ ಸೇರಿದ್ರೆ ಮಾಡೀನಿ. ಸೇರಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸಿಗುವಂಥ ಮುಂದಿನ ಬ್ಲಾಗ್ ಒಳಗೆ ಸ್ವಲ್ಪ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ. ಸಿಗುವಂಥ ಮುಂದಿನ ಬ್ಲಾಗ್ ಒಳಗೆ ಸ್ಟೇ ಟ್ಯೂನ್ ಆಗಿರಿ. ಬಾಯ್ ಬಾಯ್.